ಹಾದಡ್ಗೆ ಹೋಗೋಕ್ಕೆ ಇಂಥ ಕಡೆ ಹೋಗಿದ್ದು ಅಂತಲೇ ಗೊತ್ತಿಲ್ಲಲ್ಲ. ಹೇಳಾರು ಸಾಯ್ತದನ. ಯಾವುದೊಂದು ಕರ್ ಹಿಂಗೆ ಹೋಗಿ ಆತು. ನಾನು ಹಂಗಾರೆ ಕೆಲಸ ಬಿಟ್ಟು ಬರೋಳಗೆ ಮನೆಗೆ ಬಂದಿರ್ತದೆ ಅಂತ ನೋಡಿದ್ರೆ ಇನ್ನೂ ಪತ್ತೆಕ್ಕಿಲ್ಲಲ್ಲ. ಏನಂತ ನೋಡೋದು? ನಾವು ಹೋಗೋಷ್ಟೊತ್ತಿಗೆ ಮನೇಲಿ ಕೂತಿತ್ತು. ಹುಡುಗರ ಹತ್ರನಾರು ಹೇಳಿ ಹೋಗ್ಬೇಕ ಇಲ್ಲ. ಏನು ಕಣ್ಣು ಕೆಂಪಾತ ಬಂದಿತ್ತು, ಯಾರು ಕೊಟ್ಟಾರ. ಕೆಲಸಕ್ಕೆಲ್ಲೂ ಹೋದಂಗಿಲ್ಲ. ಯಾರು ಕೊಟ್ರ ಅಲ್ಲ ಕೊಡ್ತಾರೆ. ಅದೇ ನನ್ನ ಮಕ್ಕಳಿಗೆ ಉಣ್ಣಕ್ಕೆ ಅನ್ನಿಲ್ಲ, 1 kg ಅಕ್ಕಿ ದುಡ್ಡು ಕೊಡಿ ಅಂದ್ರೆ ಕೊಡೋಲ್ಲ. ನಾನೊಂದು ಹೊಟ್ಟೆ ಕುಡಿಬೇಕು ಅಂದ್ರೆ ಕೊಡೋರು ಸುಮಾರು ಜನ ಅದಾರ ನಮ್ಮೂರಲ್ಲಿ. ಕೊಟ್ಟರೆ ಕುಡಿದೆ ಹೋಗಕ್ಕೆ ಎಲ್ಲ ಕುಡ್ಕೊಂಡು ಬಿದ್ದದೆ ಅಂತ ನೋಡಲಿ. ಮಳೆ ಬೇರೆ ಬರ್ತದೆ. ಹೋಗೋಣ ಅಂದರೆ ಹುಡುಗರು ಎಲ್ಲೇ ಮನೇಲದ ಒಲೆವಾರು ಇರ್ತಿದ್ದೆ. ಚಾರಿ ಇದ್ದ ತಮ್ಮನ್ನು ಬಿಟ್ಕೊಂಡು ಇರ್ತಿದ್ದೆ. ಎತ್ತಲಾಗೆ ಅಂತ ಹೋಗಲಿ ನಾನು ಒಬ್ಬಳು ಹೆಣ್ಣಿಂಗ್ಸು. ಇಂಥ ಕಡೆ ಹೋಗೋದು ಅಂತ ಗೊತ್ತಿದ್ದರೆ ಆ ಹಾದಿಲಾರು ಹೋಗ್ಬೋದಿತ್ತು. ಮೊದಲೇ ಊರು ಹಿಂಗೆ ಏನು ಗತಿ ಸಾಯಿಲೆ. ಬೀದಿ ದೀಪ ಲಗನ ಹುರಿತಾ ಅದಾವೆ ಹಂಗಂತ ಬೆಳಕಿತ್ತು. ಆದ್ರೆ ಆಚೆಗೆ ಎಲ್ಲದೆ ಯಾವ ಕಡೆ ಹೋಗಿದೆ ಅಂತಲೇ ಗೊತ್ತಿಲ್ಲಲ್ಲ. ಇಲ್ಲಪ್ಪ, ಅಷ್ಟು ದೂರದ ತನಕನೂ ಇಲ್ಲ. ಶೇಖರನೇ ಎಲ್ಲ ಕರ್ಕೊಂಡು ಹೋದ್ನೇನೋ. ಅವನು ಪಾರಿಸಿ ಹೊಡೆದಿದ್ದು ಮಂಡಿಗೆ ಹೊಡಿತಾನ. ಏಳ್ಗತಿ ಇಲ್ದಿದ್ದಂಗೆ. ಏನು ಊರು ಹಾಳು ಮಾಡ್ತಾನೋ. ನಾವೊಂದಕ್ಕೆ ಅವ್ನು ನೆಂತಕ್ಕೆ ದೂರ್ಬೇಕು. ನಮ್ಮನೆ ಬಂಗಾರ ಬೆಟ್ಟ ಹಾಕೊಂಡು ಅಕ್ಸಲಿ ನೆಂತಕ್ಕೆ ದೂರ್ಬೇಕು. ಇದಕ್ಕೆ ಬುದ್ಧಿ ಇದ್ರ ಕೈಯಲ್ಲಿ ಇದ್ದಿದ್ರೆ ದುಡ್ಡು ಯಾರು ಕೊಟ್ಟರು ಅಂತಲೇ ಗೊತ್ತಾಗಲ್ಲಲ್ಲ. ಇಲ್ಲಪ್ಪ, ಅಷ್ಟು ದೂರದ ತನಕನೂ ಇಲ್ಲ. ಎಂತ ಅಂತ ನೋಡಲಿ ನಾನೀಗ. ಫೋನಾರು ಮಾಡೋಣ ಅಂದ್ರೆ ಅವು ಬಿಂಕ್ ನೆಟ್ವರ್ಕಾರು ಅದೇನು ಅದು ಇಲ್ಲ. ಅಮ್ಮ, ಒಬ್ಬಳೇ ಹೋಗ್ಬೇಡ ನೀನು ಈ ಕತ್ಲಲ್ಲಿ. ನಾನು ಬರ್ತೀನಿ ಬೇಕಾರೆ. ಎತ್ಲಿಗೆ ಹೋಗೋದು? ಟಾರ್ಚ್ ತಗೊಳೋದು ಬೇಡ. ನಾನು ಬರ್ತೀನಿ, ನಾನು ಬಿಟ್ಟು ಹೋಗಬೇಡ. ಸರಿಯ, ನೀನು ಎಂತಕ್ಕೆ ಬರೋಕ್ಕೆ ಹೋದ? ನೀ ತಮ್ಮನ ಬಿಟ್ಕೊಂಡು ಇಲ್ಲಿರೋ. ನಾ ಎಲ್ಲಿಗೆ ಹೋಗೋದು ಇಲ್ಲ. ಇಲ್ಲೇ ಒಂದು ಮೇಲೆ ನಿಂಗಿಳಿಸ್ ನೋಡ್ತಾ ಇದ್ದೆ. ಎಲ್ಲ ದೂರದಲ್ಲೆಲ್ಲಾರು ಬರೋದು ಕಾಣ್ತದನೋ ಅಂತ. ನೀ ಹೋಗ ತಮ್ಮನ ಜೊತೆ ಇರೋ, ಹೋಗ. ಓ ಪ್ರೇಮ, ಏನು ನಾಗಪ್ಪ ಬತ್ತಾನೆ ಅಂತ ಕಾಯ್ತಾ ಇದ್ದೀಯೇನೆ? ಅವ ಬರೋಲ್ಲ. ನೀ ಇಲ್ಲಿ ಸುಮ್ಮನೆ ಕಾದು ಕೂತ್ರೆ ಆಗಲ್ಲ. ಬರೋ ನಿಟ್ಟೆ ಇರಲಿ. ಇಲ್ಲಿ ತನಕ ಬರೋಕ್ಕೆ ಹೋದೆ ನೀನು, ಎದ್ದು ನಿಲ್ಲ ನಿಟ್ಟೆ ಇರಲ್ಲ. ಫುಲ್ಲು ಟೈಟ್ ಆಗ್ಬಿಟ್ಟನ್ ಮಾರತಿ ಇವತ್ತು. ಎಂತ ಸಂಬಳ ಆಗಿತ್ತ ನಿಂಗೆ ಇವತ್ತು? ತಂದು ಕೊಟ್ಟಿದ್ದೇನ? ಹಂಗಿದ್ದಮ್ಮ ಅಂತ ಗೊತ್ತಿದ್ಮೇಲೆ ದುಡ್ಡು ಎಂತಕ್ಕೆ ಅವನ ಕೈ ಕೊಡಕ್ಕೆ ಹೋತೀಯ ನೋಡೋಣ ಹೇಳು. ಆಗಲ್ಲ, ಅವನಿಗೆ ಬರೋಕ್ಕಾಗಲ್ಲ. ಎಲ್ಲ ನೋಡ್ತಾ ನಿಂತಿದ್ರು ಮಾರುತಿ. ಮಳೆ ಬರೋಂಗಾಗಿತ್ತಲ್ಲ, ಅಲ್ಲೇ ಕರ್ಕೊಂಡು ಹೋಗಿ ಅಂಗಡಿ ಕಟ್ಟೆ ಬದಿ ಕೂರ್ಸಿಟ್ಟಿದ್ರು. ಸ್ವಲ್ಪ ಹೊತ್ತು ಮಾಲ್ಕೊಂಡು ಕೂತ ಕಡೆಗೆ ಮತ್ತೆ ಅಲ್ಲೇ ಮಲ್ಗೆ ಬಿಟ್ಟ. ನಾನು ನೋಡಿ ಈಗ ಬಂದ. ಹಂಗಾರೆ ನೀವು ಬತ್ತೀನ ಕರ್ಕೊಬರೋಕ್ಕೆ ಅಂತ ಮಾಡಿದ್ದೆ. ಯಾರೂ ಬರಲ್ಲ, ಅಲ್ಲೇ ಮಲಗಿದ್ದ. ಈ ಕತ್ಲಿಗೆ ಮಳೆ ಭಾಳ ಜೋರಾದರೆ ಈಸಿನ ಹೊಡೆದು ತಂಡ್ಗಿಂಡಿ ಏರ್ತದೆ ನಮ್ಮ ಹತ್ರ. ಅಂಗಡಿ ಕಟ್ಟೆ ಮೇಲೆ ಕೂರ್ಸ್ಯಾರೆ, ಆದರೆ ಭಾಳ ಏನು ಇದು ತಡಿಯಲ್ಲ. ಉರ್ಸ ತಡ್ಕಿ ಕೊಡ್ತಿದ್ರು, ಇನ್ನೂ ಕೊಟ್ಲ ಅಲ್ಲಿಗೆ. ಏನಪ್ಪ ಎಂತ ಮಾಡ್ತಿ ಈಗ? ಅಲ್ಲ ಗೌಡ್ರೆ, ಅಷ್ಟು ನೋಡ್ಕಿಂಡ ನಾ ಅಲ್ಲೇ ಮಾಲ್ಸೆ ಕೂರ್ಸಿ ಬಂದಿನಿ ಅಂತ ಹೇಳ್ತಿರಲ್ಲ. ಏನು ಹೇಳೋದ ಅಲ್ಲ, ಇವ್ರೇನು ಅಪ್ಪಂತವ್ರೇನು ಅಲ್ಲ ಅಂತ ಮಾಡೋಣ.
ಎಂತಾರು ಒಂದೊಂದು ಸತಿ ಜೀವಾಗ ಸಂಕಟಕ್ಕೆ ಒಂದಾಳು ಕೆಲಸ ಮಾಡಿಕೊಡು ಅಂತ ಹೇಳ್ದಾಗ ಬಂದು ಮಾಡ್ಲಂದ್ರೆ ಅವ್ರು ಮಾಡ್ದಿದ್ರೆ ನಾನು ಬಂದು ಮಾಡಿಕೊಡ್ಲ ನಿಮ್ಮ ಮನೆಗೆ. ಎಂಥದಾರಾಗಲಿ ಒಂದು 4 ಜನ ಗಂಡಸಿದ್ದರಿಗೆ ಒಂದು ರಟ್ಟೆ ಹಿಡಿದು ಒಂದು ಇಲ್ಲಿ ತನಕ ಹಿಡ್ಕೊ ಬರೋಕ್ಕಾತಿರ್ಲ. ಒಳ್ಳೆ ಮಾಲ್ಸಿ ಕೂರ್ಸಿ ಬಂದೀವಿ ಅಂತ ಹೇಳ್ತಿರಲ್ಲ. ಈ ಕತ್ಲೆಲ್ಲ ನಾನು ಹೋಗೋದಾರೆ ಹೆಂಗೆ ಹೋಗ್ಬೇಕೇನು? ಅಂಗಡಿ ಏನು ಸ್ವಲ್ಪ ದೂರ ಅದೆಯಾ ನಮ್ಮ ಮನೆಯಿಂದ? ಹಿಂಗ್ಸು ನಾನು ಹೋಗಿ ಕರ್ಕೊಬರೋಕ್ಕಾಗ್ತದೆ, ಹಂಗಾರೆ ನಿಮ್ಗೊಂಚು ಕರ್ಕೊಬರೋಕ್ಕಾತಿರ್ಲಂದ್ರೆ ಯಾವ ಥರನೇ ಏನೋ ಮರ್ರ. ನಿಮಗೆ ಇಂಥದ್ದೊಂದು ಏನಾರು ಆದಾಗ ನಾನು ಯಾವಾಗಲೂ ಆಸ್ಕಾರ ಆಗಲೇ ಇಲ್ಲ. ಆವತ್ತು ಈ ಮಗ ತಲೆಚಕ್ರ ಬಂದಲ್ಲೇ ಬಿದ್ನಲ್ಲ, ನಾನು ಕೆಲ್ಸಕ್ಕೆ ಹೋಗೋಳು, ಕೆಲಸದ ಮನೆ ಬಿಟ್ಟು ತಂದು ನಿಮ್ಮನೆ ತನಕ ಬಿಟ್ಟು ಹೋಗಿದ್ದೆ. ಏನು ಸುಮ್ಮನೆ ಬಿಟ್ಟನಾ? ಹಿಂಗೆ ನಾ ಒಂದು ಹೊತ್ತಲ್ಲಾದರೆ ನೀವೊಂದು ಹೊತ್ತಲ್ಲಿ ನಮಗೊಂದು ಆಸ್ಕಾರ ಆತೀರಿ ಅಂತ. ಏನಂತ ಹೇಳೋದು ನೋಡೋಣ. ಎಂಥದಾರ ಹಾಕ್ಕೊಂಡ್ಲಿ, ನಾ ಇನ್ನೇನು ಮಾಡೋಕ್ಕಾಗಲ್ಲ. ಹೆಂಗೆ ಕತ್ಲಲ್ಲಿ ಹೋಗೋದು ಹೆಂಗೆ ನಾನು? ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ ಮರತೆ. ಕೆಲ್ಸಕ್ಕೆ ಬಂದರೆ ನಿನ್ನ ಗಂಡು ಸುಮ್ಮನೆ ಬಂದ? ನಾನು ಸಂಬಳ ತಗೊಂಡೇ ಬಂದಾನೆ. ಸಂಬಳ ತಂದೆ ನಮ್ಮನೆಗೆ ಕೊಟ್ಟಿದ್ದು ನಿಮ್ಮ ಮನೆಗೆ, ನಿನ್ನ ಮಕ್ಳನ್ನ ಸಾಕಕ್ಕೆ. ಅಲ್ಲಿ ಆ ಥರ ಪೂರ್ತಿ ಟೈಟ್ ಹಾಕ್ಯಂಡು ಮಲ್ಗೆನೆ ನಾವು ಕರ್ಕೊ ಬೊತ್ತ ಕಡಿಕೇನಾರು ಹೆಚ್ಚು ಕಮ್ಮಿ ಆದರೆ ಅದನ್ನೇ ಹಿಡ್ಕೊ ಕೂತ್ಕೋತೀಯ ನೀವೇ ಏನೋ ಮಾಡಿದ್ರಿ ಅಂತ. ಈಗ ಇಲ್ಲದೆ ಹೋದ ಕಾನೂನೆಲ್ಲ ಬಂದವೆ ಬೇರೆ. ನಾವೇ ಯಾಕೆ ಇದು ಮಾಡೋಣ ಮಾರುತಿ? ಇದು ನಮ್ಮ ಹಾದಿಲೋಗ ಮಾರಮ್ಮನ ಮನೆ ಒಳಗೆ ಕರ್ಕೊಂಡ್ರು ಅಂದಂಗೆ ನಮ್ಗೆ ಇರೋಚಾರನೇ ನಮ್ಗೆ ಹೆಚ್ಚಾಗಿದೆ. ಅದ್ರ ಮಧ್ಯೆ ಇದನ್ನೊಂದು ಎಲ್ಲಿ ಇದು ಮಾಡೋಣ? ಒಳ್ಳೆಲ್ಲ ಕೇಳ್ತೀವಿ. ಕೆಲ್ಸಕ್ಕೆ ಬಂದಿದ್ರು ನಿಮಗೆ ಕರ್ಕೊಬರೋಕ್ಕಾಗ್ಲನ ಅಂತ. ನಮ್ಮ ಮನೆಗೆ ಕೆಲ್ಸಕ್ಕೆ ಬಂದಿದ್ದು ಮಾತ್ರ ಅದು ಸಂಬಳಕ್ಕೆ. ಸಂಬಳ ತಂದು ಹಾಕಿದ್ದು ನಿಮ್ಮ ಮನೆಗೆ, ನಿಮ್ಮ ತಾಯಿ ಮಕ್ಳನ್ನ ಸಾಕಕ್ಕೆ. ನಿಮಗೆ ಬೇಡ ಅದು. ಈಗ ಕತ್ಲೆ ಆಗಿದೆ ಅಂತ ಆಗಲೇ ಅಷ್ಟೊತ್ತು ಮನೆಗೆ ಬರಲ್ಲ ಅಂದಾಗ ಹೋಗೊಂಚು ನೋಡೋಕ್ಕಾತಿರ್ಲ. ನೋಡಿದ್ರೆ ಹಗ್ಲತ್ತೆ ಕರ್ಕೊಬರ್ಬೋದಿತ್ತು. ಈ ಕತ್ಲೆ ಆದರೂ ಏನು ಮಗ ಇಲ್ಲನೇ? ನೀನು ಹಿರಿ ಮಗ ಬಂದಿರ್ಬೇಕಲ್ಲ, ಅವ್ನು ಕರ್ಕೊಂಡು ಹೋಗೋಕೆ ಕೂಡ್ದ ಈಗ? ಒಳ್ಳೆ ಕಥೆ ಅದು. ಬೇರೆ ಯಾರಿಗಾರು ಹೇಳ್ತೀಯ? ಫಸ್ಟ್ ನೀ ಏನು ಮಾಡ್ಬೋದು ಅದನ್ನು ನೋಡ್ಕ್ಯ. ನೋಡ್ರೆ ಆಗಲಿ ಮರ್ರ, ಹೇಳಬಾರ್ದಿತ್ತು. ನಾನು ನಿಮ್ಗೆ ಹಂಗೆ ಹೇಳಿದೆ, ಸರೂ ತಪ್ಪಾತು. ಇನ್ನು ಹೇಳಲ್ಲ ಯಾವತ್ತು. ಏನಾದ್ರೂ ಒಂದು ಸತಿ ಬರ್ದ ಮತ್ತೊಂದು ಸತಿ ಏನು ಭಾರಿ ಅಲ್ಲ ಹಣೆ ಮೇಲೆ, ಅವ್ರ ಹಣೆಯಲ್ಲಿ ಬರ್ದಂಗೆ ಆಗ್ತದೆ. ಈ ಕತ್ಲಲ್ಲಿ ನಂಗೆ ಆ ಕಾಡು ಹಾದಿ ದಾಟಿ ಅಂಗಡಿ ಬಿಡಕ್ಕೆ ಹೋಗಕ್ಕೆ ನಂಗೇನು ಆಗಲ್ಲ. ಈಗ ಮಗನೇ ಇರ್ಬೋದು, ಯಾರೇ ಇರ್ಬೋದು, ಆಗಲ್ಲ. ಆಗಲಿ, ಸ್ವಲ್ಪ ಎಲ್ಲ ಇಳಿದ ಮೇಲೆ ಮನೆ ಹಾದಿ ಜ್ಞಾನ ಆದರೆ ಊರಕ್ಕೆ ಬರ್ತಾರೆ. ಇಲ್ಲಿದ್ರೆ ಇಲ್ಲ, ಬೆಳಗತ್ತ ಎದ್ದು ಬರ್ತಾರೆ. ಏನು ಮಾಡಲಿ ಮತ್ತು ನಾನು? ನಿಮಗೆ ಆಗದೆ ಇದ್ದಿದ್ದು ನಂಗೆ ಹೋಗಿ ಕರ್ಕೊಬರೋಕ್ಕಾಗ್ತದ? ಆಗಲಿ ಬಿಡಿ, ನಮ್ಮನೆ ಇದಕ್ಕೆ ನೀವು ಯಾಕೆ ಇದು ಮಾಡ್ತೀರಿ? ಹೋಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನೋಡೋಣ, ಏನು ನಮ್ಮ ಹಣೆಯಲ್ಲಿ ಬರ್ದಂಗೆ ಆಗ್ತದೆ. ಹಂಗಂದ್ರೆ ಹೆಂಗೆ? ಒಳ್ಳೆ ಕಥೆ ಆಯ್ತಲ್ಲ. ಗಂಡು ಗಟ್ಟೆಗಿರೋಷ್ಟೊತ್ತಿಗೆ ಮನೆಗೆ ಸಂಬಳ ತಂದು ಹಾಕೋಷ್ಟೊತ್ತಿಗೆ ಬೇಕು, ಈಗ ಕುಡ್ಕೊಂಡು ಅಡ್ಡು ಬಿದ್ದಾಗ ಬೇಡ ಅಂದರೆ ಏನೋ ಒಂದೊಂದು ಸತಿ ಗಂಡಸ ಅಂದಮೇಲೆ ಆಗ್ತದೆ. ಹಿಂಗೆ ಮಾತಾಡ್ತಾ ಏನೋ ಮಾಡೇನೆ ಒಂಚೂರು ಹೆಚ್ಚೇ ಆಗಿದೆ ಹಂಗಂತೇಳಿ ಅವನಲ್ಲೇ ಬಿಡೋಕ್ಕಾಗ್ತದ? ಇನ್ನಂಗಿದ್ದು ಹಿಂಗಸರು ಇದ್ರು ಒಳ್ಳೆ ಲಾಯ್ಕಾಗಿತ್ತು. ಹೋಗಿ ಕರ್ಕೊಬಾ, ಹೋಗಿ ಹೆಂಗಾರು ಮಾಡಿ. ನೀವು ಓಡಾಡೋ ಹಾದಿನೇ ಅಲ್ಲನೇ. ಇಷ್ಟೊತ್ತಿಗೆ ಒಂದೊಂದು ದಿವಸ ಕೆಲಸ ಬಿಟ್ಟು ಇಷ್ಟೊತ್ತಿಗೆ ಬತ್ತಿದ್ದಪ್ಪ. ನೀ ಹಿಂಗೆ ಮಾಡ್ತೀಯ ಅಂತ ಕಂಡಿದ್ರೆ ನಾನಾರು ಕರ್ಕೊಬತ್ತಿದ್ನಲ್ಲ ಮರತಿ. ಹೆಂಗೆ ಹಿಂಟು ಅದೆಯಲ್ಲ, ಮಗದಾನೆ ಮನೇಲಿ ಹೋಗಿ ಕರ್ಕೊಬತ್ತಾರೆ ಅಂತ ಧೈರ್ಯ ಮಾಡ್ಕೊಂಡು ಬಂದೆ. ಅವನೇನು ಹಾದಿ ಹೆಣ ಮಾಡಬೇಕು ಅಂತ ಮಾಡಿಯೇನೆ? ನೋಡ್ರೆ, ಈಗಷ್ಟೇ ಏನು ಹೇಳಿದ್ರೆ, ನೀವು ನಿಮ್ಮ ಮನೆಗೆ ಬಂದು ಕೆಲಸ ಮಾಡ್ಯಾರೆ, ನೀವು ಅವ್ರಿಗೆ ಸಂಬಳ ಕೊಟ್ಟಿರಿ, ಅಲ್ಲಿಗೆ ಮುಗೀತು. ಮತ್ತು ನಿಮಗೂ ಅವರಿಗೂ ಏನಿದಿಲ್ಲ ಅಂತ ಹೇಳಿದ ಹೌದಲ್ಲ? ಅವ್ರ ಸಂಬಳ ತಂದು ಹಾಕಿದ್ದ ನಮ್ಮ ಮನೆಗೆ ಹಾಕ್ಯಾರ, ನಾನು ಅವ್ರಿಗೆ ಹಾಕಿನ, ಅದ್ರ ಕತೆ ಬೇರೆ. ನಮ್ಮ ಮನೆ ವಿಚಾರ ನಾವು ನೋಡ್ಕೊತೀವಿ. ನಿಮ್ಮ ಕೆಲಸ ಎಷ್ಟದಿಯೋ ಅಷ್ಟು ನೋಡ್ಕೊಳ್ಳಿ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನನ್ನ ಗಂಡ ನಾನು ಕರ್ಕೊಬರೋಕ್ಕೆ ಹೇಳಿದ್ರೆ ಹೋಗಿ ಕರ್ಕೊಬತ್ತೀನಿ, ಇಲ್ದಿದ್ರೆ ಅದು ಏನು ದೇವ್ರು ಅವ್ರ ಹಣೆ ಮೇಲೆ ಬರ್ದಂಗೆ ಆಗ್ತದೆ. ನಿಮ್ಗೆ ಯಾಕೆ ತಲೆ ಬಿಸೆ? ಕೆಲಸ ಮಾಡ್ಯಾರೆ, ಸಂಬಳ ಕೊಟ್ಟಿರಿ, ಮತ್ತೆ ಎಂತಕ್ಕೆ ನೋಡ ನಿಮಗೆ ತಲೆ ಬಿಸೆ?
ನನ್ನಂಗಿದ್ದು ಹಿಂಗ್ಸ್ರಿದ್ರೆ ಭಾಳ ಕಷ್ಟ ಹೌದಪ್ಪ. ಒಂದು ಕೆಲಸ ಮಾಡಿ, ಈಗ ನನ್ನ ಗಂಡ ಹಿಂಗೆ ಕುಡ್ಕೊ ಬರ್ತಾರಲ್ಲ, ಹಾಗೆ 2 ದಿವಸ ಕುಡ್ಕೊಂಡು ಹೋಗಿ. 2 ದಿವಸ ಊಟ ಹಾಕಿ ನೀವು ಜೀವ ಬದುಕು ಉಳಿದ್ರೆ ಮತ್ತೊಂದು ದಿವಸ ಅಂಗಡಿ ಬಾಗ್ಲಲ್ಲಿ ಕುಡ್ಕೊಂಡು ಬಿದ್ದು ನೋಡಿ. ನಿಮ್ಮ ಹೆಂಡತಿ ಬತ್ತಾರ ಕರ್ಕೊಬರಕ್ಕೆ ಎಂತ ಮಾಡ್ತಾರೆ ಗೊತ್ತಾಗ್ತದಲ್ಲ ಆವಾಗ. ಹೆಂಗಿದ್ದು ಹಿಂಗ್ಸರಿದ್ರೆ ಏನಾಗ್ತದೆ ಅಂತ ಬೇರೆಯವ್ರ ಮನೆಯವ್ರಿಗೆ ಹೇಳ್ದಂಗಲ್ಲ. ನಿಮ್ಮ ಮನೆ ಫಸ್ಟ್ ನೋಡ್ಕಿಬೇಕು ಒಂಚೂರು. ಹಿಂಗಿದ್ದು ಹಿಂಗ್ಸರಿದ್ರಂತೆ. ನಾನಾಗಿದ್ದಕ್ಕೆ ಇಷ್ಟಾರು ಮಾಡ್ಕಿ ಬಂದೀನಿ. ಅಬ್ಬಬ್ಬಬ್ಬಬ್ಬ, ಎಷ್ಟು ಮಾತಾಡ್ತೀಯ ಮಾರತಿ. ನಿನ್ನ ಗಂಡನ ಕರ್ಕೊಬಾ ಅಂತ ನಿಂಗೆ ಹೇಳಿದಕ್ಕೆ ನಂಗೆ ಎಂತಕ್ಕೆ ಅಷ್ಟು ಮಾತಾಡ್ತೀಯ ನೀನು? ನಮ್ಮನೆ ಹಿಂಗ್ಸು ಸುದ್ದಿ ಅಲ್ಲ ಎಂತಕ್ಕೆ ನಿಂಗೆ? ಭಾಳ ಹಲ್ಲುದ್ದಾದ ಮಾತಾಡ್ತಿದ್ದೀಯ. ಹೌದ್ರಿ, ಇದ್ದಂಗೆ ಹೇಳಿದ್ರೆ ಹಲ್ಲುದ್ದಾದ ಮಾತೇ ನಿಮ್ಗೆ ಅನ್ನಿಸ್ತದೆ. ಗೋಳಾಟಳಿಗೆ ನಂಗೆ ಗೊತ್ತು. ಗಂಡಸರು 3-4 ಜನ ಇದ್ರಿ ಅಂತ ಹೇಳ್ತೀರಿ. ಏನೋ ಊರು ಮನೆ ಮನ್ಸಿಗೆ ಕುಡ್ಕೊಂಡು ಅಡ್ಡ ಬಿದ್ದಾನೆ ಅಂದ್ರೆ ಅವ್ನು ಹಿಡ್ಕೊ ಬರೋಕ್ಕಾಗಲ್ಲ ನಿಮಗೆ. ಹೆಂಗಸು ನಾನೀಗ ಹೋಗಿ ಅಲ್ಲಿ ಕರ್ಕೊಬರ್ಬೇಕು. ನಿನ್ನಂಗಿದ್ದು ಹಿಂಗ್ಸರಿದ್ರೆ ಹೌದನು ಗಂಡ ಸುಧಾರಿಸ್ಕಿಬೇಕು. ಇವು ನಿಮ್ದು ಹೆಚ್ಚಾದ ಮಾತಲ್ಲ. ನಾನೇನಾದ್ರು ನನ್ನ ಹೊಟ್ಟೆ ಊರಿಗೆ ಹೇಳಿಬಿಟ್ರೆ ಅದು ಹಲ್ಲುದ್ದಾದ ಮಾತಾಗ್ತದಲ್ಲ.